ವೀಕ್ಷಕರೇ, ನೀವು ನೋಡ್ತಿರೋವಂಥ ದೃಶ್ಯ ಗೋವಾ ರಾಜ್ಯದಲ್ಲಿರುವಂಥ ಮಡ್ಗಾವಲ್ಲಿ ನಾನಿದ್ದೀರಿ. ನೀವು ನೋಡ್ತಿರ್ಬೋದು, ಇಲ್ಲಿ ಪ್ರವಾಸಕ್ಕೆ ಅಂತ ನಾವು ಬಂದ್ವಿ. ಸಿಕ್ಕಾಬಟ್ಟೆ ಮಳೆಗೆ ಯಾರು ಜನಗಳು ಪ್ರವಾಸಕ್ಕೆ ಅವರ ಇಷ್ಟ ಆದಂಥ ಜಾಗಗಳಿಗೆ ಹೋಗೋಕ್ಕೆ ಕಷ್ಟ ಅಂಥ ಒಂದು ಸಂದರ್ಭ ನೋಡ್ತಾ ಇರ್ಬೋದು. ನೀವು ಗೋವಾದ ವಾತಾವರಣ ನಾನು ತೋರಿಸ್ತಾ ಇದ್ದೀನಿ. ನಾನೀಗ ಎಕ್ಸಾಕ್ಟ್ ಇರುವಂಥದ್ದು ಮಡ್ಗಾವ್ ಅನ್ನೋ ಒಂದು ಪ್ರದೇಶದಲ್ಲಿ ಇದ್ದೀನಿ. ಇಲ್ಲಿಂದ ಬೇರೆ ಕಡೆ ಹೋಗೋಣ, ಉತ್ತಮವಾದಂತಹ ಪ್ರವಾಸಿ ಸ್ಥಳವನ್ನು ನಿಮಗೆ ತೋರಿಸೋಣ ಅಂತ ಭಾಳ ಆಸೆಯಲ್ಲಿದ್ದೆ. ಸೊ ಇಲ್ಲಿ ವಾತಾವರಣ ಹೀಗಾಗಿದೆ. ಇಲ್ಲಿ ಸರ್ಕಾರಿ ರಜೆ ಕೂಡ ಇರುವಂಥದ್ದು, ಶಾಲಾ ಕಾಲೇಜುಗಳೆಲ್ಲ ರಜಾ ಕೊಟ್ಟಿದ್ದಾರೆ. ಯಾವುದೇ ಬೀಚಲ್ಲೂ ಕೂಡ ಪ್ರವಾಸಕ್ಕೆ ಬಂದರೆ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಯಾಕಂದರೆ ಸಮುದ್ರದ ಅಲೆಯ ಇವು ಜಾಸ್ತಿ ಇರೋದ್ರಿಂದ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ನೋಡಿ, ಇಲ್ಲಿ ನೇರ್ಲೆಹಣ್ಣು ಕೂಡ ಮಾಡ್ತಾರೆ. ಇಲ್ಲಿ ನೇರ್ಲೆಹಣ್ಣು ಗೋವಾದಲ್ಲೂ ಸಿಗ್ತಿದೆ. ನೋಡಿ ಎಷ್ಟು ಅದ್ಭುತವಾಗಿ ಇಟ್ಟು ಹೋಗಿದ್ದಾರೆ. ನಾನು ಕೂಡ ಗೋವಾ ನೇರ್ಲೆಹಣ್ಣು ತಿಂತಾ ಇದ್ದೀನಿ. ನೋಡೋದು ಎಷ್ಟು ಅದ್ಭುತವಾಗಿರುವಂಥ. ನಾವು ಏನಕ್ಕೆ ಗೋವಾಗೆ ಬಂದ್ವಿ ಅಂದರೆ ಉತ್ತಮವಾದಂತಹ ಪ್ರದೇಶಗಳನ್ನ ತೋರಿಸೋಣ ಮಾಡೋಣ ಅಂತ ಬಂದ್ವಿ. ಸೊ ಈ ಮಳೆ ಕಾರಣದಿಂದ ಇಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಡೆದಾಗಿ ಗೋವಾಗೆ ಕಡಲೆಕಾಯಿ ತಿನ್ನಕ್ಕೆ ಬಂದ್ವಿ. ನೋಡಿ, ಕಡಲೆಕಾಯಿ ಮಾರ್ತಾವ್ರೆ, ಲೆಮನ್ ಮಾರ್ತಾವ್ರೆ, ಅದೇ ರೀತಿ ಗೆಣಸು ಕೂಡ ಮಾಡ್ತಾರೆ ಇಲ್ಲಿ, ಗೆಣಸು. ಸೊ ಇವಾಗ ನಮ್ಗೊಂದು ಡೈಲಾಗ್ ನೆನಪತ್ತಾ ಇದೆ, ಗೋವಾಕ್ಕೆ ಏನಕ್ಕಪ್ಪ ಬಂತೆ ಅಂದರೆ ಕಡಲೆಕಾಯಿ ಮತ್ತು ಗೆಣಸು ತಿನ್ನಕ್ಕೆ ಬಂದೆ. ಸೊ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಪ್ರವಾಸಿಗರು ಇಲ್ಲಿ ತಿರ್ಗಾಡಕ್ಕೆ ಬರ್ತೀನಿ ಅಂದರೆ ಅದು ಸಾಧ್ಯ ಆಗಲ್ಲ. ಯಾವುದೇ ಕಾರಣಕ್ಕೂ ನೀವು ಬಂದು ರೂಮಲ್ಲಿ ಸ್ಟೇ ಮಾಡ್ತೀರಾ, ಈ ಒಂದು ವಾತಾವರಣ ಸವಿತೀರಾ ಅನ್ನೋದಾದರೆ ಗೋವಾಗೆ ಬನ್ನಿ. ಇಲ್ಲಾಂದರೆ ಆಗಸ್ಟ್ ಕಳ್ಕೊಂಡು ಏನಿಲ್ಲಿ ಬಿಸಿಲು ವಾತಾವರಣ ಬರುತ್ತಲ್ಲ ಅವಾಗ ಬಂದರೆ ಉತ್ತಮ. ನಾವೇನೋ ಮಾಡೋಣ ಅಂತ ಬಂದ್ವಿ. ಸೊ ಮಳೆ ನಮ್ಗೆ ಅಡ್ಡಿ ಆಗ್ತಿದೆ. ಸೊ ಕಡೆ ಪಕ್ಷ ಗೋವಾಗೆ ಬಂದಿದ್ದೀವಿ. ಈ ಗೆಣಸು, ನೇರ್ಲೆಹಣ್ಣು ಮತ್ತು ಕಡಲೆಕಾಯಿ ಆದರೂ ತಿಂದು ನಾವು ಮತ್ತೆ ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಇಲ್ಲಿ ಅಡಿಟ್ ಆಗಿದ್ದಾರೆ. ಒಂದು ಕವರ್ ಹಾಕ್ಕೊಂತಾರೆ, ಅದು 150 ರೂಪಾಯಿಗೆ ಸಿಗ್ತದೆ. ನೆನೆಯಲ್ಲ ಬಾಡಿ. ಸೊ ಅದು ಕಾಮನ್ ಆಗಿದೆ. ಎಲ್ಲರ ಹತ್ರನೂ ಛತ್ರಿ ಇರುತ್ತೆ. ಯಾಕಂದರೆ 3 ತಿಂಗಳು ಇರುತ್ತಂತೆ ಈ ಸೀಸನ್ನು, ಮಳೆ ಸೀಸನ್ನು. ಸೊ ಹಾಗಾದಮೇಲೆ ಪ್ರವಾಸಕ್ಕೆ ಬರಬೇಕು ಅಂತ ಅಂದರೆ ಇದೊಂದು ನೋಡಿಕೊಂಡೆ ಬನ್ನಿ. ಯಾವುದೇ ಬೀಚಲ್ಲಿ ಅಲೋ ಮಾಡ್ತಾ ಇಲ್ಲ. ಅಷ್ಟು ಮಾಹಿತಿಗಳನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.